ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಲೈಫಲ್ಲಿ ಎಂತೆಲ್ಲ ಡೈಲಿ ಇವತ್ತು ತೋರಿಸ್ತಾ ಇದ್ದೆ. ಇವತ್ತು ಬೆಳಗ್ಗೆ ಎದ್ದು ಕೋಳಿ ಮರಿಗೆಲ್ಲ ಫುಡ್ ಹಾಕಿ ಕೂಡಲ್ಲಿ ಶೆಡ್ಡಿಂದ ಕೋಳಿಗೆ ಎಲ್ಲ ಫುಡ್ ಹಾಕೋಕೆ ರೆಡಿ ಮಾಡ್ತಾಯಿದ್ದೆ. ನಾವು ಅಕ್ಕಿ ಮತ್ತು ಫೀಡನ್ನು ಈ ಥರ ಮಿಕ್ಸ್ ಮಾಡುತ್ತೆ, ಅದರಿಂದ ಕೋಳಿಯು ಗ್ರೋತ್ ಆಗ್ತಾ ನಮ್ಮ ಫುಡ್ ಖರ್ಚು ಸುಮಾರು ಉಳಿತಾ. ಅದಕ್ಕೋಸ್ಕರ ಅಕ್ಕಿ ಮತ್ತು ಫೀಡನ್ನು ಎರಡನ್ನು ಮಿಕ್ಸ್ ಮಾಡಿ ಕೋಳಿಗೆ ಹಾಕುತ್ತೆ. ಇವತ್ತು ನಮ್ಮನೆ ಮರಕ್ಕೆ ಕಾಯಿ ಕೊಯ್ಯು ಬಂದಿರೆ ಬನ್ನಿ ಫುಡ್ ಹಾಕುವ ಕೋಳಿಗೆ. ನಮ್ಮ ಕೂಡಲ್ಲಿ ಎಷ್ಟು ಕೋಳಿ ಇತ್ತಂತಲೇ ನಿಮ್ಗೆ ತೋರಿಸ್ದೆ. ಈ ಕಡೆ ಇದು ನಮ್ಮ ಶೆಡ್ಡಲ್ಲಿ ಇಪ್ಪುದೆಲ್ಲ ಕೋಳಿ. ಇದು ನಾನೇ ಇಂಕ್ಯುಬೇಟ್ರಿಂದ ಮರಿ ಮಾಡಿಸಿದ್ದು. ಇದೆಲ್ಲ ನಾನೇ ಮೊಟ್ಟೆ ತಂದು ಹೊರಗಿಂದೆಲ್ಲ ಮೊಟ್ಟೆ ತಂದು ಕೋಳಿ ಮೊಟ್ಟೆನೆಲ್ಲ ತಂದು ನಾನೇ ಮರಿ ಮಾಡಿಸಿದ್ದು. ಕಣಿ ಹೆಂಗಿದ್ದು ಕಣಿ ಎಲ್ಲ ಚರಪರ್ ಅಂತಲೇ ಹಾರ್ತು ಕಣಿ. ಬೆಳಗ್ಗೆ ಎದ್ದು ಇದೆಲ್ಲ ಒಂದು ಖುಷಿ ಇರುತ್ತೆ ಕಾಮಕ್ಕೆ. ಇವಕ್ಕೆಲ್ಲ ಒಂದು ಫೀಡ್ ಹಾಕಿ ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋಗೋದು. ನಮ್ಮದು ಸೆಂಟ್ರಿಂಗ್ ಕೆಲಸ ಮೂಲತಃ. ಇದು ಪಾರ್ಟ್ ಟೈಮ್ ಜಾಬ್ ಕಣಿ. ಇವನು ನಮ್ಮ ಕೆಂಚ ಬಿಳಿಯ ಹೆಂಗಿದ್ದ ಕಣಿ. ಆಯ್ತು, ಮರಗಳಿಗೆಲ್ಲ ಫುಡ್ ನೀರಿಟ್ಟೈತೆ. ಅದಾದ್ಮೇಲೆ ನೋಡ್ಕಣಿ ದಡ್ಕೋಳಿಗೆ ನೀರಿಡುವಂಥ ಸಮಯ ಎಂತಂದ್ರೆ ಹೇಳಿ, ಇದು ನೀರೊಟ್ಟಿಗೆ ನೀರು ಕಲರ್ ಚೇಂಜ್ ಆಯ್ತಲ್ಲ, ಅದು ಎಂತ ಅಲ್ಲ ಮರ. ಇದದು ಎಂತ ಪೊಟ್ಯಾಷಿಯಮ್ ಅಂತಲಿ ಬತ್ತು ಅಂಗಡಿಗೆ. ಅದು ಕಡೆ ಉಜಾಲ ಅಂತಲೇ ಎಣಿಸ್ಕೋಬೇಡಿ, ಉಜಾಲದ ನೀರಲ್ಲ, ಪೊಟ್ಯಾಷಿಯಮ್ ಅಂತಲಿ ಬತ್ತು. ಅದನ್ನು ಕೋಳಿಗಳಿಗೆ ಹಾಕಿ ಕುಡಿಸೋದ್ರಿಂದ 3 ತಿಂಗಳಿಗೆ ಒಂದು ಸತಿ 7 ತಿಂಗಳಿಗೆ ಒಂದು ಸತಿ ಕೋಳಿಗೆ ಈ ಥರ ಕೊಡೋದ್ರಿಂದ ಕೋಳಿಗೆ ಯಾವುದೇ ರೀತಿ ಕಾಯಿಲೆ ಬತ್ತಿಲ್ಲ. ಒಂದಾದ್ಮೇಲೆ ಬಿಡುವುದೇ ಇಲ್ಲ, ಬೆನೆಟ್ಟೇ ಬತ್ತು. ಅದಾದ್ಮೇಲೆ ನಮ್ಮ ಅಜ್ಜಿಗೊಂದು ಬೊಂಡ ಕೊಯ್ನಿ ಸೀರಣ್ಣ ಅಂತಲೇ ಹೇಳಿ, ಅಲ್ಲಿಂದ ಸೀರಣ್ಣ ಹತ್ರ 1-2 ಬೊಂಡ ಕೆಳಾಯಿಸ್ಕೊಂಡು ಬೊಂಡ ಕಟ್ ಮಾಡಿ ಅಜ್ಜಿಗೆ ಚಂಬಿ ಹಾಕಿ ಕೊಟ್ಟದ್ದೆ. ಚಂಬಿ ಹಾಕಿ ಕೊಟ್ಟ ಅಲ್ಲಿಂದ ನಾವು ಕೆಲ್ಸಕ್ಕೆ ಹೋಗೋ ಸಮಯ ಐತೆ. ಹೆಂಗಿತ್ತು ಕಡೆ ನಮ್ಮ ಗಜ ಹೆಂಗಿದ್ದ ತಕ್ಕ ಓಡ್ಕೀಗ. ಅಲ್ಲಿಂದ ಅಜ್ಜಿಗೊಂದು ಬಾಯಿ ಹೇಳಿ ಅಲ್ಲಿಂದ ಕೆಲ್ಸಕ್ಕೆ ಹೊರಟಿದ್ದೆ. ಇದು ಹೇರಿ ಕುದ್ರ ಬೊಬ್ಬರ್ನಿ ಒಂದು ನಮಸ್ಕಾರ ಹಾಕಿ ಮತ್ತು ಗಾಡಿನೆಲ್ಲ ಕಣ್ಕಂಡು ಅಲ್ಲಿಂದ ಸೀದಾ ಸೈಟಿಗೆ ಹೋಯ್ತೆ. ಸೈಟಲ್ಲಿ ಕಂಡ್ರೆ
ಚಾ ಕುಡ್ದು ಹುಟ್ಟೈತೆ ಎಲ್ಲ ಚಾ ಕುಡ್ದು ಬನ್ನಿ ಬನ್ನಿ ಅಂತಲೇ ಕರಿತಿದ್ರೆ ಇವ್ರು ಕಂಡಾಗಿದ್ರೆ ರಾಡ್ ಕೊಡ್ತಾನೆ ಇದ್ದರೆ ಅಪ್ಪ ಚಾ ಕುಡ್ಕೋಪ ಅಂತಲಿ ಬನ್ನಿ ಅಂತಲೇ ಹೇಳ್ದಾಗಿದ್ರೆ ಬರ್ತಿಲ್ಲ ಮಣ್ಣಿಲ್ಲೇ ಇನ್ನೂ ಕಟ್ತಾನೆ ಇದ್ರ ಲಾಸ್ಟ್ ಒಂದು 2 ಕಟ್ಟಿತ್ತ ರಾಡ ಕಟ್ಟಾಕಿ ಬತ್ತೆ ಮರ ಅಂತಲೇ ಹೇಳಿ ಅವ್ರು ಕೂತೀರ. ಅದಾದಮೇಲೆ ನಾನು ಕಟ್ಟಿ ಮರ ಅಂತಲೇ ಹೇಳಿದೆ. ಅದಾದಮೇಲೆ ಅವ್ರು ಕೆಳ ಹೊಯ್ಕ ನಿಂತ್ಕ ನಾನು ಕರಿತಿದ್ರೆ ಎಂತ ಮಾಡ್ತೆ ಕಡಕ್ಕೆ ಅಂದರೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೆ ಮರ್ರೆ ಅಂತಲೇ ಹೇಳಿದೆ ಅವ್ರ ಕೈಗೆ. ಬೀತ್ತಲ್ಲ ಮರ ನಿಂದು ಎಂತ ಮರ ಅಂತಲಿಗೆ ಅಂದರೆ ಕಡಿಕೆ. ಅದಾದಮೇಲೆ ಐಸ್ ಕ್ಯಾಂಡಿ ಬಂತು. ಐಸ್ ಕ್ಯಾಂಡಿ ಮಾರೋಕೆ ಬಂದು ನನ್ನ ಹತ್ರ ತಮಾಷೆ ಮಾಡ್ಕೊಂಡು ಐಸ್ ಕ್ರೀಮ್ ತಗೊಂಡು ಸಾವ್ಕಾರ ಕಾಲು ಎಳೆದ ಸಾವ್ಕಾರ ಪಾಕೆಟಿಗೆ ಕೊತ್ತರಿ ಹಾಕಿ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತೆಕ್ಕೊಟ್ಟ. ಪಲಾವ್ ಬಂತು ಎಲ್ಲರೂ ಪಲಾವ್ ಬನ್ಸ್ ತಿನ್ಕೊಂಡು ಕಡಿಕೆ ಚಾ ಕುಡು ಸ್ಟಾರ್ಟ್ ಮಾಡ್ತೆ. ಚಾನು ತರ್ಸಿರ ಎಲ್ಲರೂ ಚಾ ಕುಡ್ಕೊಂಡು ಮತ್ತು ಪುನಃ ಮೇಲತ್ತ ಕೆಲಸ ಮಾಡೋಕ್ಕೆ. ಕೆಲಸ ಮಾಡೋಕೆ ಮೇಲತ್ತು ಬಿಸಿಲು ಕಂಡ್ರೆ ತಲೆಗಿರ್ರಂತ ಎಬ್ಬ್ಯ ನಮ್ಮ ಕಡೆಗೆ ಇದ್ದಿದ್ದು ಯಾರಿಗೂ ಬೇಡ ಅನ್ಸತ್ತು ಅನ್ನೋಸತಿ ಕಂಡ್ರೆ ಈ ಸೆಂಟ್ರಿಗೆ ಅಲ್ದಾರದ್ದಿದೆ. ಆ ಬಿಸಿಲು ಸೆಂಟ್ರಿಂಗ್ ಸೀಟ್ ನಮ್ದು ಗಾವಿಗೆ ತಲೆ ಮುಖ ಒಡ್ಡೆಲ್ಲ ನಮ್ದು ವೈಟೇ ಇರುತ್ತೆ. ಬಿಸಿಲಿಗೆ ನಮ್ದು ಎಂತಿಲ್ಲಿ ತಲೆಯೆಲ್ಲ ಗಿರ್ರ ಅನ್ಸಿವು, ತಲೆ ತಿರುಗಿ ಬೀಳೋದೊಂದು ಬಾಕಿ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ ಊಟ ಬಂತು. ತರಕಾರಿ ಊಟ ಅಂತಲಿ ಸಾವ್ಕಾರಿಗೊಂದು ಬೈಕ್ ಅಂತ ತರಕಾರಿ ಊಟ ತಂದಿರಂತಲಿ ಹೇಳ್ಕೊಂಡು ಊಟ ಮಾಡ್ತಿತ್ತು. ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾ. ಟೊಮೆಟೊ ಸಾರು, ಮೂಲಂಗಿ ಪಲ್ಯ ಹಾಯ್ಕೊಂಡು ಮತ್ತು ಅದಾದ್ಮೇಲೆ ಅಂತೂ ಇಂತೂ ಸಾಯಂಕಾಲನೇ ಆಗಿಬಿಡ್ತು. ಸಾಯಂಕಾಲ ಆಗಿ ಕೆಲಸ ಬಿಟ್ಟು ಮನೆ ಹೋಗೋ ಸಮಯ. ನಾಳೆ ಕಾಂಕ್ರೀಟ 130 ಚೀಲ ಹೊತ್ತು. ಅದಕ್ಕೆ ಬೆಳಗ್ಗೆ ಮುಂಚೆ ಬೇಗ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡುವಂತಲೇ ಎಲ್ಲರೂ ಹೇಳ್ತಿದ್ರ. ಅದಕ್ಕೆ 6 ಗಂಟೆಗೆ ಯಾರು ಬೇಗ ಬರ್ತಾರಂತಲೇ ಮಾತಾಡ್ಕೊಂಡು ಸಾವ್ಕಾರ ಬೇಗ ಬನ್ನಿ ಅಂತಲೇ ಹೇಳ್ಕೊಂಡು ಕಾಯ್ತಿದ್ರು. ನಮ್ಮ ಗಜ ಕಾಯ್ತಾ ಇದ್ದ ಅಲ್ಲೇ. ಅಪ್ಪ ಲೇಟ್ ಆಯ್ತಂತಲಿ ಅದಾದ್ಮೇಲೆ ಹೊರಟಿದೆ. ಒಬ್ಬರು ತಲ್ಲೂರವ್ರಿಗೆ ಬಪ್ಪಾರಿದ್ರೆ ಅವ್ರು ನನ್ನ ಬಿಟ್ಟಿಗೆ ಹೋಯ್ಬೇಡ ಮರ ಅಂತಲಿ ಕೂತ್ಕೊಂಡು ಬಂದೆ ಮರ ಅಂತಲಿ ರೆಡಿ ಕಾಣ್ತಿದ್ರು. ಅವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಾನು ಹಂಗೆ ಒಂದು ಸಣ್ಣಕ್ಕೆ ನಮ್ಮ ಸೊಡ್ಡು ಗಿಡ್ಡೆಲ್ಲ ಕಣ್ಕೊಂಡು ಸುಸ್ತಾಯ್ತು ಇವತ್ತು ಕೆಲಸ ಮಾಡಿ. ಅವ್ರು ಬೇಗ ಬರ್ತಿಲ್ಲ ಅಂತಲೇ ಅವ್ರಿಗೆ 1-2 ಬೈಕ್. ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.